ನವೆಂಬರ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಫಿಕ್ಸ್. ಗ್ಯಾರಂಟಿ ನ್ಯೂಸ್ನಲ್ಲಿ ಡೆಲ್ಲಿ ಡೆವಲಪ್ಮೆಂಟ್ನ ಎಕ್ಸ್ಕ್ಲೂಸಿವ್ ಸುದ್ದಿ ನೋಡ್ತಾ ಇದ್ದೀರಿ. ನವೆಂಬರ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗೋದು ಫಿಕ್ಸ್. ರಿಪೋರ್ಟ್ ಕಾರ್ಡ್ ಸರಿ ಇಲ್ಲದ ಸಚಿವರಿಗೆ ಕೋಕ್ ನೀಡ್ತಾರೆ. ರಾಹುಲ್ ಗಾಂಧಿ ಭೇಟಿ ವೇಳೆ ಸಿದ್ದರಾಮಯ್ಯಗೆ ಸೂಚನೆಯನ್ನ ನೀಡಲಾಗಿದೆ. ರಿಪೋರ್ಟ್ ಕಾರ್ಡ್ ಯಾವ ಸಚಿವರದ್ದು ಸರಿ ಇಲ್ವೋ ಅಂತವರನ್ನ ಸಂಪುಟದಿಂದ ಕೈ ಬಿಡಿ ಅಂತ ಹೇಳಿ ರಾಹುಲ್ ಗಾಂಧಿಯವರು ಸಿಎಂ ಸಿದ್ದರಾಮಯ್ಯನವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ರಿಪೋರ್ಟ್ ಕಾರ್ಡ್ ತರೋದಕ್ಕೆ ಸೂಚಿಸಿದ್ದಾರೆ ರಾಹುಲ್ ಗಾಂಧಿ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. 12ಕ್ಕೂ ಹೆಚ್ಚು ಸಚಿವರನ್ನ ಕೈಬಿಟ್ಟು ಯುವಕರಿಗೆ ಮಣೆ ಹಾಕೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಹಲವು ಹೊಸಬರಿಗೆ ಸಿಗಲಿದೆ. ಹಾಗಾದ್ರೆ ಈ ಬಾರಿ ಮಂತ್ರಿ ಸ್ಥಾನದ ಅವಕಾಶ ಬಹಳ ಸ್ಪಷ್ಟ. ಹಲವು ಹೊಸಬರಿಗೆ, ಯುವಕರಿಗೆ, ಯುವ ನಾಯಕರಿಗೆ ಅವಕಾಶ ಸಿಗಲಿದೆ ಅಂತ ಹೇಳಲಾಗ್ತಾ ಇದೆ. ಸಿದ್ದು ಡಿಕೆಶಿ ಮಾಡಿದ ಪಟ್ಟಿಯೇ ಫೈನಲ್ ಆಗಿದೆ. ಸಿಎಂ ಮತ್ತು ಅಧ್ಯಕ್ಷರಿಗೆ ಪರಮಾಧಿಕಾರವನ್ನ ಕೊಟ್ಟಿದೆ ಈಗ ಹೈಕಮಾಂಡ್. ಯಾರನ್ನ ಉಳಿಸಿಕೊಳ್ಳಬೇಕು, ಯಾರನ್ನ ಕೈ ಬಿಡಬೇಕು, ಇದೆಲ್ಲದರ ಸಂಪೂರ್ಣ ಅಧಿಕಾರ ಸಿಎಂ ಮತ್ತು ಡಿಸಿಎಂ ಕೈಲಿದೆ. 12ಕ್ಕೂ ಹೆಚ್ಚು ಸಚಿವರನ್ನ ಕೈಬಿಟ್ಟು ಯುವಕರಿಗೆ ಮಣೆ ಹಾಕೋದಕ್ಕೆ ಈಗ ಸಿಎಂ ಮತ್ತು ಡಿಸಿಎಂ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ಈ ಹಿಂದೆ ಸುರ್ಜೇವಾಲಾ ಅವರು ಬಂದಿದ್ರು. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬ ಸಚಿವರನ್ನ, ಶಾಸಕರನ್ನ ಕರೆದು ಅವರ ರಿಪೋರ್ಟ್ ಕಾರ್ಡ್, ಅಂದರೆ ಅವರು ತಮ್ಮ ಕ್ಷೇತ್ರಗಳಲ್ಲಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಮಾಡಿದ್ದಾರೆ, ಸಚಿವರಾಗಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದಾರೆ, ಇದೆಲ್ಲದರ ಬಗ್ಗೆಯೂ ಕೂಡ ಒಂದು ರಿಪೋರ್ಟ್ ಕಾರ್ಡ್ ತರಿಸಿಕೊಂಡಿದ್ರು. ಅದಾದ ನಂತರ ಆ ಒಂದು ರಿಪೋರ್ಟನ್ನು ಹೋಗಿ ಹೈಕಮಾಂಡ್ ಮುಂದೆ ಇಟ್ಟಿದ್ರು. ಅದರ ಆಧಾರದ ಮೇಲೆ ಈಗ ಅವರು ಸಂಪುಟದಲ್ಲಿ ಇರಬೇಕಾ ಬೇಡವಾ ಅನ್ನೋ ತೀರ್ಮಾನ ಆಗುತ್ತೆ. ಸಿಎಂ ಸೇಫ್, ಕೆಲಸ ಮಾಡದ ಸಚಿವರಿಗೆ ಇಲ್ಲಿ ಬಿಗ್ ಶಾಕ್ ಆಗುತ್ತೆ. ನವೆಂಬರ್ ತಿಂಗಳಲ್ಲೇ ನಾಯಕತ್ವ ಬದಲಾವಣೆ ಅಂತಿದ್ದಂಥ ನಾಯಕರು ಬಿಹಾರ ಫಲಿತಾಂಶದ ಬಳಿಕ ತಂಡ ಹೊಡೆದಿದೆ ಹೈಕಮಾಂಡ್. ನಾಯಕತ್ವದ ವಿಚಾರ ದೆಹಲಿಯಲ್ಲಿ ಚರ್ಚೆ ಆಗೇ ಇಲ್ಲ. ಸಂಪುಟ ಪುನರ್ರಚನೆ ಬಗ್ಗೆ ಅಷ್ಟೇ ಚರ್ಚೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಸಿಎಂ ಸೇಫ್, ಇಲ್ಲಿ ಒಂದಂತೂ ಸ್ಪಷ್ಟ, ಸಿಎಂ ಸೇಫ್, ನಾಯಕತ್ವ ಬದಲಾವಣೆ ಆಗಲ್ಲ. ಆದರೆ ಕೆಲಸ ಮಾಡದ ಸಚಿವರಿಗೆ ಸಂಪುಟದಿಂದ ಗೇಟ್ ಪಾಸ್ ನೀಡಲಾಗುತ್ತೆ, ಇದು ಖಚಿತ. ಜೊತೆಗೆ ನಾಯಕತ್ವದ ವಿಚಾರ ಏನಾದರೂ ದೆಹಲಿ ಮಟ್ಟದಲ್ಲಿ, ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಯ್ತಾ? ಇಲ್ಲ, ಇದರ ಬಗ್ಗೆ ಚರ್ಚೆನೇ ಆಗಿಲ್ವಂತೆ ಇವತ್ತು. ಸೊ ಎಲ್ಲರೂ ಏನು ಅನ್ಕೊಂಡಿದ್ರು, ಸಿಎಂ ಸಿದ್ದರಾಮಯ್ಯನವರು ಇವತ್ತು ರಾಹುಲ್ ಗಾಂಧಿ ಅವರನ್ನ, ಸೋನಿಯಾ ಗಾಂಧಿ ಅವರನ್ನ ಹೋಗಿ ಭೇಟಿ ಮಾಡಿದ್ದಾರೆ. ಸೊ ಈ ನವೆಂಬರ್ ಕ್ರಾಂತಿ ಅಂತ ಏನು ಚರ್ಚೆ ಆಗ್ತಾ ಇದೆ, ಸಿಎಂ ಬದಲಾವಣೆ ಆಗಿಬಿಡ್ತಾರೆ ಅಂತ ಹೇಳಿ, ಇದರ ಬಗ್ಗೆ ಮೇ ಬಿ ಚರ್ಚೆ ಮಾಡೋದಕ್ಕೆ ಹೋಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಹೇಳಿನೇ ಎಲ್ಲ ಕಡೆ ಚರ್ಚೆ ಆಗ್ತಾ ಇತ್ತು. ಆದರೆ ಇಲ್ಲಿ ಚರ್ಚೆ ಆಗಿದ್ದು ಸಂಪುಟ ಪುನರ್ರಚನೆ ವಿಚಾರ. ಸಂಪುಟದಲ್ಲಿ ಯಾರೆಲ್ಲ ಸಚಿವರನ್ನ ಇಟ್ಕೊಳ್ಬೇಕು, ಯಾರಿಗೆ ಸಂಪುಟದಿಂದ ಹೊರಗಡೆ ಹಾಕಬೇಕು ಅನ್ನೋದರ ಬಗ್ಗೆ ಮಾತ್ರ ಚರ್ಚೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಸೊ ಇಲ್ಲಿ ಒಂದಂತೂ ಸ್ಪಷ್ಟ, ಸಿಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ. ಸೊ ಈಗ ಗೊತ್ತಿರುವಂತ ಸಂಗತಿ ಇದು. ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಏನೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಡಿಸಿಎಂ ಆಗಿರುವಂತ ಡಿ.ಕೆ. ಶಿವಕುಮಾರ್ ಅವರು ಹಠ ಹಿಡಿದು ಕೂತ್ಕೊಂಡ್ಬಿಟ್ಟಿದ್ದಾರೆ, ಮುಖ್ಯಮಂತ್ರಿ ಆಗಲೇಬೇಕು ಇದೇ ಅವಧಿಯಲ್ಲಿ ಅಂತ ಹೇಳಿ. ಸೊ ಅದರ ಬಗ್ಗೆಯೂ ಕೂಡ ರಾಜ್ಯ ಕಾಂಗ್ರೆಸ್ನ ವಲಯದಲ್ಲಿ ಚರ್ಚೆ ಆಗುತ್ತಲೇ ಇದೆ. ಜೊತೆಗೆ ಒಂದಿಷ್ಟು ಜನ ಡಿ.ಕೆ. ಶಿವಕುಮಾರ್ ಬೆಂಬಲಿಗರು ಮಾತನಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಡಿ.ಕೆ. ಶಿವಕುಮಾರ್ ಸೈಲೆಂಟ್ ಆಗಿರ್ತಾರ ಇನ್ನು ಮುಂದೆ? ಈ 5 ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಅಂದ್ರೆ ಡಿಸಿಎಂ ಸುಮ್ಮನೆ ಇರ್ತಾರಾ ಅನ್ನೋದು ಒಂದು ಪ್ರಶ್ನೆ. ಆದರೆ